ಹಾಯ್ ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ತುಂಬ ಸೂಪರ್ ಆಗಿದ್ದೀರಿ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದರೆ ಇಲ್ಲೊಂದು ವೈರಲ್ ನ್ಯೂಸ್ ಬರ್ತಾ ಇದೆ ಸ್ನೇಹಿತರೆ. ವಿಜಯಪುರ ಜಿಲ್ಲೆಯಲ್ಲಿ ಇಂಡಿ ತಾಲೂಕಿನ ಕೊಳವೆ ಬಾವಿಗೆ ಬಿದ್ದಿರುವಂತಹ 1.5 ವರ್ಷದ ಮಗುವಿನ ರಕ್ಷಣಾ ಕಾರ್ಯಾಚರಣೆ ಬಹಳ ಭರದಿಂದನೇ ಸಾಗ್ತಾ ಇದೆ. ಹಾಗಾದರೆ ಈ ಒಂದು ವಿಷಯದ ಬಗ್ಗೆ ನಾವು ತಿಳ್ಕೊಳ್ಳೋಣ ಸ್ನೇಹಿತರೆ. ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಲಟ್ಟಣ ಗ್ರಾಮದ ಜಮೀನಿನ ಕೊಳವೆ ಬಾವಿಗೆ ಬಿದ್ದಿರುವಂತಹ 1.5 ವರ್ಷದ ಮಗುವಿನ ಕಾರ್ಯಾಚರಣೆ ಮುಂದುವರಿತಾ ಇದೆ. ಯಾಕೆಂದರೆ ತೋಟಕ್ಕೆ ಹೋದಂತಹ ಮಗು ಅಲ್ಲ ಆಟ ಆಡ್ತಾ ಇರುವಂಥ ಸಂದರ್ಭದಲ್ಲಿ ಒಂದು ಕೊಳವೆ ಬಾವಿಯನ್ನು ತೋಡಿರ್ತಾರೆ. ಅಂದರೆ ಅವರ ತಾತ ಕೊಳವೆ ಬಾವಿಯನ್ನು ತೋಡಿಸಿರ್ತಾರೆ. ಅದು ನೀರು ಬರ್ತಾ ಇರೋದಿಲ್ಲ, ಅದನ್ನು ಮುಚ್ಚಿರೋದಿಲ್ಲ. ನಂತರ ಪಕ್ಕದಲ್ಲಿ ಮತ್ತೊಂದು ಬೋರ್ವೆಲ್ಲನ್ನು ಕೊರೆಸಿದಾಗಿದೆ, ನೀರು ಬಿದ್ದಿರುತ್ತೆ ಸ್ನೇಹಿತರೆ. ಈ ಒಂದು ಸಂದರ್ಭದಲ್ಲಿ 1.5 ವರ್ಷದ ಬಾಲಕ ಆ ಒಂದು ಏನು ಕೊಳವೆ ಬಾವಿ ಇತ್ತು, ಹಳೆಯ ಕೊಳವೆ ಬಾವಿ, ಆ ಕೊಳವೆ ಬಾವಿಗೆ ಮಗು ಬಿದ್ದೋಗಿದೆ. ಬಾಲಕನ ರಕ್ಷಣೆಗೋಸ್ಕರ ನಿನ್ನೆ ಸಂಜೆ 6 ಗಂಟೆಯಿಂದನೇ ಕಾರ್ಯಾಚರಣೆಯನ್ನು ಪ್ರಾರಂಭ ಮಾಡಿದೆ. ಹಾಗೆ SDF ತಂಡ ಇವತ್ತು ಭೇಟಿ ಬರ್ತಾ ಇದೆ ಮಗುವನ್ನು ರಕ್ಷಣೆ ಮಾಡಲಿಕ್ಕೆ. ಹಾಗೆ ಸುಮಾರು 30 ಅಡಿಗಳವರೆಗೂ ಈಗ ಡಿಗ್ಗಿಂಗ್ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗ ಬಂಡೆಗಳು ಅಡ್ಡ ಬರ್ತಾ ಇದೆ. ಅದಕ್ಕೂ ಸಹ ಈ ಮಗುವಿನ ಹೆಸರು ಸಾತ್ವಿಕ್. ಆಟ ಆಡೋಕ್ಕೆ ಹೋಗಿದ್ದಂತಹ ವೇಳೆ ಕೊಳವೆ ಬಾವಿಗೆ ಬಿದ್ದಿದ್ದಾನೆ. ಸತೀಶ್ ಮತ್ತು ಪೂಜಾ ದಂಪತಿಗಳ ಮಗನಾದಂಥ ಸಾತ್ವಿಕ್ ಏಪ್ರಿಲ್ 3ರಂದು ಸಂಜೆ 6 ಗಂಟೆ ಸುಮಾರಿಗೆ ಆಟವಾಡುತ್ತಾ ಕೊಳವೆ ಬಾವಿಗೆ ಬಿದ್ದಿದ್ದಾನೆ. ಈ ವಿಷಯ ತಿಳಿತಾ ಇದ್ದಂಗೆ ಇಂಡಿ ಗ್ರಾಮಾಂತರ ಠಾಣೆಯ ಪೊಲೀಸ್, ಅಗ್ನಿಶಾಮಕ ದಳ, ತಾಲೂಕಿನ ಆಡಳಿತಾಧಿಕಾರಿಗಳು ದೌಡಾಯಿಸಿದ್ದು ರಕ್ಷಣಾ ಕಾರ್ಯದಲ್ಲಿ ತೊಡಗಿದ್ದಾರೆ. ಈ ಕೊಳವೆ ಬಾವಿ ಸುಮಾರು 500 ಅಡಿ ಆಳ ಕೊರೆಸಲಾಗಿತ್ತು. ಆದರೆ ನೀರು ಬಾರದ ಕಾರಣ ಅದನ್ನು ಮುಚ್ಚದೆ ಹಾಗೆಯೇ ಬಿಟ್ಟಿದ್ದರು. ಈಗ ಶಂಕರಪ್ಪ ಮನಗೊಂಡ ಮೊಮ್ಮಗ ಸಾತ್ವಿಕ್ ಕೊಳವೆ ಬಾವಿಗೆ ಬಿದ್ದಿದ್ದಾನೆ. ಸುಮಾರು 15ರಿಂದ 20 ಅಡಿ ಆಳದಲ್ಲಿ ಸಿಲುಕಿರಬಹುದು ಅಂತ ಅಂದಾಜು ಮಾಡಲಾಗ್ತಾ ಇದೆ. ಆಕ್ಸಿಜನ್ ವ್ಯವಸ್ಥೆ ಮಾಡಲಾಗಿದೆ. ಈ ವಿಷಯ ತಿಳಿತಾ ಇದ್ದಂಗೆ ಸ್ಥಳದಲ್ಲಿ ಜನರ ಸಂಖ್ಯೆ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ. ಮುಂಜಾಗ್ರತಾ ಕ್ರಮವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ. ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಆದರೆ ರಕ್ಷಣಾ ಕಾರ್ಯಾಚರಣೆಗೆ ಕಲ್ಲು ಬಂಡೆಗಳು ಅಡ್ಡಿ ಆಗ್ತಾ ಇದೆ. ಹಾಗೆ ಹಿಟಾಚಿಯನ್ನು ತರಿಸಿ ರಕ್ಷಣಾ ಕಾರ್ಯಾಚರಣೆಯನ್ನು ಚುರುಕು ಮಾಡಿದ್ದಾರೆ. ಹಾಗೆ SDF ತಂಡ ಸಹ ಈಗ ಬರ್ತಾ ಇದೆ. ಪೋಷಕರೇ, ಮಕ್ಕಳ ಬಗ್ಗೆ ಬಹಳ ಎಚ್ಚರಿಕೆ ವಹಿಸಬೇಕು. ಇಲ್ಲಾಂದರೆ ಈ ರೀತಿ ಅವಘಡಗಳು ಆಗೋಗುತ್ತೆ ಸ್ನೇಹಿತರೆ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ನೋಡ್ತಾ ಇರೋಂಥ ಎಲ್ಲರೂ ಹೊಸ ಚಾನಲ್ ಆಗಿರೋದ್ರಿಂದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ನ್ಯೂಸ್ ಒಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದ.